ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಪ್ರತಿದಿನ ನೈವೇದ್ಯಕ್ಕೆ ಇದಿಷ್ಟು ಕೂಡ ಶ್ರೇಷ್ಠವಾದ ನೈವೇದ್ಯ. ಯಾವ ದಿನ ಯಾವ ನೈವೇದ್ಯ ನವರಾತ್ರಿಯಲ್ಲಿ ಪ್ರತಿದಿನ ಇಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇ ದಿನ ಪಾಡ್ಯ ದಿನ ಹೋಳಿಗೆ, ಚಿತ್ರಾನ್ನ, ಶಾವಿಗೆ ಪಾಯಸ, ಮೊಸರನ್ನ ಈ ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು. ಬಿದಿಗೆ ದಿನ, ಈ ದಿನ ಹೆಸರುಬೇಳೆ ಪಾಯಸ, ಮೊಸರನ್ನ ತುಂಬಾ ಶ್ರೇಷ್ಠವಾದ ನೈವೇದ್ಯ. ತದಿಗೆ ದಿನ, ಈ ದಿನ ಸಬ್ಬಕ್ಕಿ ಪಾಯಸ, ಮೊಸರನ್ನ, ಬೆಲ್ಲದ ಅನ್ನ, ತಂಬಿಟ್ಟು ಈ ನೈವೇದ್ಯ ತುಂಬಾ ಶ್ರೇಷ್ಠವಾದ ನೈವೇದ್ಯ ನವರಾತ್ರಿಯಲ್ಲಿ. ಇನ್ನು ಚೌತಿ ದಿನ ಪೊಂಗಲ್ಲು, ಮೊಸರನ್ನ, ಕುಂಬಳಕಾಯಿ ಈ ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು. ಪಂಚಮಿ ದಿನ ಗೋಧಿ ಪಾಯಸ, ಮೊಸರನ್ನ, ಕಡಲೆಬೇಳೆ ಪಾಯಸ ಈ ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು. ಷಷ್ಠಿ ದಿನ ಸಜ್ಜಿಗೆ, ವಡೆ, ಮೊಸರನ್ನ, ಎಳ್ಳಿಕಾಯಿ ಗೊಜ್ಜಿನ ಅನ್ನ ಈ ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು. ಸಪ್ತಮಿ ದಿನ ಮೊಸರನ್ನ, ಉಪ್ಪಿಟ್ಟು, ಕೋಡ್ಬೆಳೆ, ನಿಪ್ಪಟ್ಟು ಈ ದಿನ ಪುಸ್ತಕವನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ಅಷ್ಟಮಿ ದಿನ ಹೂರಣದ ಕರಿ ಕಡುಬು, ಚಿತ್ರಾನ್ನ, ಮೊಸರನ್ನ ಈ ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು ನವರಾತ್ರಿಯಲ್ಲಿ. ನವಮಿ ದಿನ ಆಯುಧ ಪೂಜೆ, ಈ ದಿನ ಹಾಲು ಹೋಳಿಗೆ, ಹುಳಿಯನ್ನು ಮಾಡಬೇಕು. ಆಯುಧ ಹಾಗೂ ವಾಹನಗಳನ್ನು ತೊಳೆದ್ಬಿಟ್ಟು ಅವುಗಳಿಗೆ ಅರಿಶಿನ, ಕುಂಕುಮ, ವಿಭೂತಿಗಳನ್ನು ಇಟ್ಬಿಟ್ಟು ಹೂ ಅಕ್ಷತೆಗಳಿಂದ ಪೂಜಿಸಬೇಕು. ನಿಂಬೆಹಣ್ಣು, ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ನಿವಾಳಿಸಿ ಒಡಿಬೇಕು. ಇನ್ನು 10ನೇ ದಿನ ವಿಜಯದಶಮಿ, ಈ ದಿನ ಹೋಳಿಗೆ, ಪಾಯಸ, ಚಿತ್ರಾನ್ನ, ಮೊಸರನ್ನವನ್ನು ಮಾಡಿಬಿಟ್ಟು ನೈವೇದ್ಯವಾಗಿ ಅರ್ಪಿಸಬೇಕು ನವರಾತ್ರಿಯಲ್ಲಿ. ಇನ್ನು ಆ ದಿನ ಸಂಜೆ ದೇವರಿಗೆ ಆರತಿಯನ್ನು ಮಾಡಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಕೂಡ ಆರತಿಯನ್ನು ಮಾಡಬೇಕು. ಆಮೇಲೆ ಬನ್ನಿ ಪತ್ರೆಯೊಂದಿಗೆ ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಅರ್ಪಿಸಬೇಕು. ಗೊಂಬೆ, ಕಳಶ, ಫೋಟೋಗಳನ್ನು ವಿಸರ್ಜಿಸಬೇಕು. ಹಿರಿಯರಿಗೆಲ್ಲ ಬನ್ನಿ ಪತ್ರೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು, ಅವರಿಂದ ಆಶೀರ್ವಾದ ಪಡಿಬೇಕು. ಆ ನಂತರ ಕುಟುಂಬದವರೆಲ್ಲರೂ ಕೂಡ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜಿಸಬೇಕು. ಇಷ್ಟು ಕೂಡ ನವರಾತ್ರಿಯಲ್ಲಿ ಪ್ರತಿದಿನ ನೈವೇದ್ಯಕ್ಕೆ ಈ ಪದಾರ್ಥಗಳು ತುಂಬ ಶ್ರೇಷ್ಠ. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.